ಮಾಡಿದ್ದಾರೆ. ಹೌದು ಹೌದಾ? ಹೌದು. ಯಾರ ಇಳಿಸಿದ ಐರಾವತ ಮಾಡಿದ್ದೇವೆ, ಮಾರ್ಗ ಮಾಡಿದ್ದೇವೆ. ಹೊಸ ಶಕ್ತಿಗೆ ಕಾಲದಲ್ಲಿ ಇಡೀ ಮನಾಂತರಕ್ಕೆ ಮಾಡಿದ್ದ ಮನೆ ಮಾಡಿದ ಇದು ಶಕ್ತಿ. ಹೌದು. ಅಂತ ಮಹೋನ್ನತವಿಲ್ಲ ಅಂತ ನಿನ್ನೆ ಕೇಳ್ತಾ ಇದ್ದೆ. ಅಯ್ಯ, ಸೃಷ್ಟಿಗೆ ಅರ್ಥವಾಗಿಸಿಕೊಳ್ಳುವುದು ಕಾರಣವೇ ಯಾಕೆ? ನಾನು ಮಾಡಿದ ಕಾರ್ಯವನ್ನು ಇನ್ನೊಬ್ಬರು ಇವರಿಗೆ ಮಾಡಿಲ್ಲ. ಇನ್ನೊಬ್ಬರದ್ದು ಯಾವುದನ್ನೂ ನನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೃಷ್ಟಿಗೆ ನಿನ್ನ ಹಾಗೆ ಮತ್ತೊಬ್ಬರಿಗಿಲ್ಲ. ನೀನು ಮನೋಭಾವ ಇದೆ. ಯಾಕೆ ಈ ಮಾತು ಗೊತ್ತಾ? ನಾ ಪ್ರತ್ಯಕ್ಷ ಅನುಭವ ಬೇಕು. ಅಪ್ರತ್ಯಕ್ಷವಾಗಿ ಹೇಳ್ತವ ಸತ್ಯ ಅಂತ ಆಗುದಿಲ್ಲ. ಹಾಗಾದ್ರೆ ಕಂಡದ್ದು ಸತ್ಯ ಆಗ್ತದೆ. ಇಂದಿನ ಸತ್ಯತನವನ್ನು ಕೇಳೋಣ, ತಿಳಿಯೋಣ. ಸೃಷ್ಟಿಗರ್ಜುನ ನಾನೇ ಆದರೆ ಆದರೆ ನಿನ್ನ ಅಶ್ವವನ್ನ ನನ್ನ ತಂದೆಗಳು ಕಟ್ಟಿದ್ದಾರೆ. ಯುದ್ಧಕ್ಕೆ ಅಣಿಯಾಗಿ ಬಂದಿದ್ದೇವೆ. ಈಗ ಅರ್ಜುನ ಬಾಳಿ ಎಲ್ಲೆಲ್ಲಿಯೂ ಮಹಾಸೋಲ್, ಎಲ್ಲೆಲ್ಲಿಯೂ ಅವನತಿ, ಎಲ್ಲೆಲ್ಲಿಯೂ ಆಕ್ಷೇಪಣ, ಎಲ್ಲೆಲ್ಲಿಯೂ ಆಹಾರವ. ಇಂಥ ಭಯಂಕರ ಸನ್ನಿವೇಶ ಮಧ್ಯೆಯಲ್ಲಿಯೂ ಅಶ್ವವನ್ನ ಬಿಡಿಸುತ್ತೀಯ, ಬಿಟ್ಟು ಅಥವಾ ಹೋಗ್ತೀಯೋ? ಬಿಡಿಸುವೆ ಎಂಬ ಕೆಟ್ಟು ಬೀಳ್ತೈತೆ. ಕೇಳುವ ಯಾರು? ಉದಾಹರಣ
ಅಷ್ಟು ಹೇಳಿದ. ನಮ್ಮವರನ್ನೆಲ್ಲ ಕೆಡಾಕಿದ. ನಿನಗೆ ನಾನು ಹೇಗೆ ಹುಡುಗ ಅಂತ ಕರೆಯಲ್ಲ. ನನ್ನ ಮಾತಿನ ಧ್ವನಿಯನ್ನ ಅರ್ಥವಿಸಿಕೋ. ಒಬ್ಬ ವಿಕ್ರಮಿಯಲ್ಲಿ ಸಾಹಸಿಯಲ್ಲಿ ಅಸಾಧ್ಯ ಕಾರ್ಯವನ್ನು ಮಾಡಿದ ನಿನ್ನನ್ನ ಹುಡುಗ ಅಂತ ಕರೆಯುವುದು ಹೇಗೆ? ವಿಚಾರ ಮಾಡು. ಕರೆಯಬೇಕು ಗೊತ್ತಿಲ್ಲ. ಯಾಕೆ ಗೊತ್ತಾ? ನಿನ್ನ ಮಾತು ಹುಡುಗತನವನ್ನು ಸ್ಪಷ್ಟಪಡಿಸಿತು. ಬಿಟ್ಟು ಪೋಪೆಯ ಬಿಡಿಸುವೆ ಎನ್ನುವ ಪಿಂಚು. ಮಗು, ಇದಕ್ಕೆ ಬೆಳಗಿನ ನುಡಿ ಹೆಸರು. ಏನು ಅಂದ್ರೆ ನಿನ್ನ ವಯಸ್ಸು ದಾಟಿ ನಾವು ಈಗ ಈ ವಯಸ್ಸಿನಲ್ಲಿದ್ದು. ನಿನ್ನ ವಯಸ್ಸಿನಲ್ಲಿ ನಿನ್ನದು ಇಷ್ಟೇ. ಈ ವಯಸ್ಸನ್ನು ಅಪ್ಪ ಮಾಡಬೇಕಿತ್ತು. ಬೆಳಗಿನ ನುಡಿ ಗಾಡಿಯಲ್ಲಿ ತುಂಬಿ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದವರು. ಎದುರಿನಲ್ಲಿ ಪ್ರಶ್ನೆ ಓದಲಿಕ್ಕಿಲ್ಲ, ಅಷ್ಟು ನುಡಿಗಳಿತ್ತು. ಹಾಗಾಗಿ ಈ ವಯಸ್ಸಿಗೆ ಬೇಕು ಅಂತ ಹೇಳಿದ್ರು. ಮಗು, ಬೆಳಗಿನ ನುಡಿ ಕೇಳುವುದಕ್ಕೆ ಬಹಳ ಸೊಗಸಾಗಿತ್ತು. ಹಾಗೆಂಬುದರ ಅರ್ಥ ಇರುವುದಿಲ್ಲ. ಅರ್ಥ ಇಲ್ಲ ಅಂತ ಯಾಕೆ ಕೇಳು. ಬಿಟ್ಟು ಪಾಪೆಯೋ ನಮ್ಮ ಯಜ್ಞಾಶ್ವವನ್ನು ಮತ್ತೊಬ್ಬರು ಕೊಟ್ಟಿದ್ದನ್ನು ಬಿಟ್ಟು ಹೋದರೆ ನಾನು ಸೃಷ್ಟಿಗರ್ಜುನನಾಗ್ತೇನೋ? ಬಿಡಿಸುವೆನೆನ್ನುವ ಪಿಂಕವು ಅದು ಅರ್ಜುನಿಗಾದ್ರೆ ಮತ್ತೊಬ್ಬರಿಗೆ ಇಲ್ಲ. ಪಿಂಕ ಸ್ವತ್ತು ಕೆತ್ತು ರೊಚ್ಚು ನಮ್ಮ ಹತ್ರ ಮಾರಾಟ ಮಾಡುವಷ್ಟು ಗೊತ್ತಾಯ್ತು. ಹಾಗಾಗಿ ಹೇಳ್ತೀನಿ, ಆ ಬೆಳಗಿನ ನುಡಿಯೆಲ್ಲ ಕೊಟ್ಟಿಡು. ಯಾಕಂದ್ರೆ ನಿನ್ನ ವಯಸ್ಸಿನವ್ರ ಹತ್ರ ಕೇಳಿ ನಮ್ಗೆ ಸಾಕಾಗಿದೆ. ಹಾಗಾಗಿ ಅದನ್ನ ಕಟ್ಟಿಡದೆ ಬಿಟ್ಟು ಕೊಡಬೇಕಾದ್ದೇನು? ಕಟ್ಟಿದ್ದೀಯಲ್ಲ ಯಜ್ಞಾಶ್ವ, ಅದನ್ನ ಬಿಟ್ಟು ಕೊಡು. ಜೊತೆಗೆ ನಮ್ಮನ್ನು ನೋಡಬೇಕು, ಕಪ್ಪ ಕೊಡ್ಬೇಕು. ಇಂತಿಷ್ಟೇ ಅಂತೀವಿ. ಯಾಕೆಂದ್ರೆ ನಾನು ಬಹಳ ದೂರದಿಂದ ಬಂದು ಇಂತಿಷ್ಟೇ ಕೊಡಬೇಕು ಅಂತಿಲ್ಲ. ಯಾಕೆ ಗೊತ್ತಾ? ನಿನ್ನಂತವ್ರು ಕೊಟ್ಟಿದ್ದಾರೆ ಅಂತ ಸಾಕು. ಸಂಪದಾಡಿನವರು ಸುಧರ್ಮನ ಅರ್ಜುನನಿಗೆ ಕಪ್ಪ ಕೊಟ್ಟಿದ್ದಾನೆ. ಇಂತಿಷ್ಟು ಅಂತೆ. ಮತ್ತೆ ನಾವು ಇಂತಿಷ್ಟು ಅಂತೆಲ್ಲ ಹೇಳಿಕೊಂಡು ಪೂರೈಸುವುದ? ಯಾಕೆಂದ್ರೆ ನಮಗೆ ಒಂದು ದಿನದ ಖರ್ಚು, ಇನ್ನೊಂದು ಕೆಲವರು ಒಂದು ತಿಂಗಳ ಅನ್ನಕ್ಕಾಗಿ ಖರ್ಚು ಹಾಗೆ ಬಿಡಬೇಕು. ಹಾಗೆ ಬಿಡು. ಹಾಗಾಗಿ ಸಾಂಕೇತಿಕವಾಗಿ ಕಪ್ಪ ಕೊಡು. ಜೊತೆಗೆ ಬಾ ನಮ್ಮ ನಮ್ಮ ಜೊತೆಗೂಡು ಒಳಗೂಡು ಬಾಳ್ಮೇಳಕ್ಕಿಂದ ಯಾಕೆ ಗೊತ್ತಾ? ನಾನು ಕೇಳಿದ್ದೇನೆ, ಬದುಕಿನಲ್ಲಿ ಆದರೆ ಅರ್ಜುನಾಗಬೇಕು ಅಂತ ನೀನು ಅಪೇಕ್ಷೆ ಪಟ್ಟವನಂತೆ. ಹೆಚ್ಚೇನ ಚಂಪಕನಾಡಿನ ಎಷ್ಟೋ ಗರ್ಭಿಣಿಯರು ಹುಟ್ಟುವ ಮಗು ಅರ್ಜುನ ಹಾಗಾಗಲಿ ಅಂತ ಆಸೆ ಪಟ್ಟಿದ್ದಾರೆ. ಬಹುಶಃ ಅರ್ಜುನ ಯುದ್ಧ ನೋಡ್ಬೇಕು ಅಂತ ಆಸೆ ಇರಲಿಲ್ಲ. ಬಾ, ನಮ್ಮ ಜೊತೆಯಲ್ಲಿ ನಮ್ಮ ಮೇಲೆ ನೀರು ಬರುವುದರಿಂದ ನಮ್ಗೆ ಎರಡು ಲಾಭ. ಯಾವುದು? ಒಂದು, ನಿನ್ನಂತ ಪ್ರತಿಭಾವಂತ ನಮ್ಮ ಜೊತೆಗಿದ್ದರೆ ನಮಗೆ ಅದೇ ಒಂದು ರೀತಿಯ ಗೌರವ ಲಾಭ. ಇನ್ನೊಂದು, ನೀ ಬಂದ್ರೆ ನನಗೆ ಸ್ವಲ್ಪ ಬೆವರ ಕಡಿಮೆ ಸಾಕು. ನೀನೇ ಮೊದಲಾಗಿ ಸೇನಾ ನಾಯಕನಾದ ನಾನು ಹೋಗುವುದಕ್ಕೆ ಅವಕಾಶ ಕೊಡುವುದಿಲ್ಲ. ಹಾಗಾಗಿ ಬಾ, ಕುದುರೆ ಬಿಡು, ಕಪ್ಪ ಕೊಡು, ದಾನ ಕೊಡು, ನಮ್ಮ ನೋಡುಗಳು. ಕೇಳುವವರು ಸಿಕ್ತಿಗೆ ಹೌದು. ಯಾಕೆ ಬಲ್ಲ? ಯಾಕೆ? ಈ ಮಾತು ನಮಗೆ ಅನುಭವ ಸಿಕ್ಕಿಲ್ಲ. Yeah.
ಅದು ಯಾಕೆ ಬೇಕು? ಅದೇ ನಾನು ಮೊದಲು ಹೇಳಿದೆ, ಯಾವುದು ನನ್ನದು ಮೂಢತನವಾಯಿತು. ಸೃಷ್ಟಿಗೆ ಅರ್ಜುನ ಎಂಬ ಮನೆಯಲ್ಲಿ ಹೌದು ಅಂತಾಯಿತು. ಅಂಥವನ್ನು ಅಂತರಂಗದ ಯೋಗ್ಯತೆಯಲ್ಲಿ ತೊಟ್ಟಿದ್ದೇನೆ, ನಿಂತಿದ್ದೇನೆ. ಇಂತಹ ಸಮಯದಲ್ಲಿ ಹಾಳಾಡಿ ನನಗೆ ಹೋರಾಡಿ ಯುದ್ಧ ನನ್ನ ಗೆದ್ದು ಬಿಡಿಸಿಕೊಳ್ಳುತ್ತಾನೆ ಇದು ಭರವಸೆಯ ಹಾಗೆ ಅದೇ ಮಾತಿನ ಮೋಡಿಯಲ್ಲಿ ನಮ್ಮನ್ನು ಕೆರ ಹಾಕಿ ನನ್ನನ್ನು ಅಕ್ಷರ ಮಾಡ್ತಾ ಕುದುರೆಯ ಹಳಿಯಲ್ಲಿ ಬರುತ್ತೇನೆ. ಶಕ್ತಿಗಾದ ಕೊಟ್ಟು ಶಕ್ತರಾದವರು ಛಲ ಕೊಡುವುದು ಕೊಟ್ಟು ಬಲಿಸುವರು. ನೀನು ಯಾವ ಕಾಲಕ್ಕೂ ನಿನ್ನನ್ನು ತಾತ್ಸಾರ ಮಾಡದೆ ಅಂತ ತಿಳ್ಕೊಳ್ಬೇಡ. ಅದು ಖಂಡಿತ. ನಿನ್ನ ಸಾಹಸದ ಬಗ್ಗೆ ನನಗೆ ಹೆಮ್ಮೆ ಇದೆ. ನಾಳೆ ಊರಿಗೆ ಹೋದ್ಮೇಲೆ ಮೊದಲು ಹೇಳೋದು ನಿನ್ನದೇ ಸುದ್ದಿ. ಕೇವಲ ಹೆಗ್ಗಳಿಕೆ ನಮ್ಮ ಈ ಪ್ರಾಮಾಣಿಕತೆ ಬೇಕು. ಹಾಕಬಲ್ಯ ಯುದ್ಧ ಕ್ಷೇತ್ರ ಯುದ್ಧ ಮಾಡದೆ ಬಾಗಿ ಕೊಡು, ಧನ ಕೊಡು, ಬೇರೆ ಅಕ್ರಮಣ ಸೊತ್ತ ಇದು. ನಿನಗೆ ಬೇಕು ಅಂತ ನಿನ್ನ ಅಷ್ಟುನ ಹೊರತಾಗಿ ನಮ್ಮ ನಾಡಿನ ತನ್ನ ತಂದೆಯವರು ಸಿಂಹಾಸನ ಬಿಟ್ಟು ಕಾಲದಲ್ಲಿ ನೀನು ಬಾ, ನೀವು ಬರಬೇಕು. ಬೇಗ ದ್ವಿಜನಾಗಿ ಬಂದಿದೆ ನಿಮ್ಮ ಹತ್ತರ ಏಕಚಕ್ರ ವಿಹಾರ ಬ್ರಾಹ್ಮಣ ವೇಷದ ಹಾಗಾಗಿ ಅಲ್ಲಿ ಹರಿತೀನಿ. ಹಾಗಾಗಿ ಅದೇ ವೇಷದಲ್ಲಿ ಬಂದೆ ನಿನ್ನ ಅಷ್ಟದ ಹೊರತಾಗಿ 1000 ವರ್ಷ ಕೊಡ್ತೇನೆ. ಕನ್ನಡ ಮಾತಿಗೆ 12 ಅರ್ಥ ಎನ್ನುವುದನ್ನು ಯಾವ ಕಾಲಕ್ಕೂ ಮರೆಯಬಾರದು. ಕೊಡು ಎಂದಾಕ್ಷಣ ಬೇಡಿದ ಹಾಗೆ ಆಗುವುದಿಲ್ಲ. ನಾನು ಕೊಡ ಹೇಳಿಲ್ಲ, ಬಿಡು ಕೊಡು, ಅದು ಬೇಡಿದ ಹಾಗಲ್ಲ. ಯಾಕೆ ಹಾಗೆ? ಭೂತ ಬ್ರಾಹ್ಮಣ ವೇಷ ಧರಿಸಿದ್ರೆ ಬೇಡುವ ಅಧಿಕಾರ ಇಲ್ಲ, ವೇಷ ಮಾಡಿದ ಬ್ರಾಹ್ಮಣನಿಗೂ ಬೇಡುವ ಅಧಿಕಾರ ಇಲ್ಲ. ನಾವು ತುತ್ತು ಅನ್ನಕ್ಕಾಗಿ ಬೇಡಿದ್ದು ಸುಧನ್ವ ಒಬ್ಬನ ಬದುಕಿನ ಅವನತಿ ಔನ್ನತ್ಯವನ್ನು ಗ್ರಹಿಸಿ ಆತ ಎಷ್ಟು ಬೆಳೆದವರು ತೀರ್ಮಾನಿಸಬೇಕು. ತುತ್ತು ಅನ್ನಕ್ಕಾಗಿ ಏಕಚಕ್ರನಗರ ಅಗ್ರಹಾರದಲ್ಲಿ ಬೇಡಿದ್ರು. ಅದೇ ಪಾರ್ಥ ಸಶರೀರಿಯಾಗಿ ಸ್ವರ್ಗಕ್ಕೆ ಹೋಗಿ ದೇವೇಂದ್ರನ ಪಕ್ಕದಲ್ಲಿ ಸಿಂಹಾಸನದಲ್ಲಿ ಕುಳಿತವನು ಹೌದು. ಆದ್ರೆ ಯಾಕೆ ಹೀಗೆ ಇದೆ? ಸಾರಿ ಕೊಂದರೆ ಪಾಪ ಇಲ್ಲ. ಭಾರತ ಕಥೆ ಕೇಳಿದ್ಯಾನೆ? ಕರ್ಣಪುತ್ರ ವಶಸೇನ ಯುದ್ಧಕ್ಕೆ ಬಂದ. ಆಗ ಅವನನ್ನು ಕಂಡು ಕೃಷ್ಣನಲ್ಲೇ ಆಡಿದ ಮಾತಿದೆ, ಹರಿಯ ಪರೀಕ್ಷಿಸಿ ಅನ್ನ ಕುವರನ ಪೂರ್ವ ವೀರ ಸಮರ್ಥನಾದ ಅಭಿಮನ್ಯುವನ್ನು ಕಳಕೊಂಡ ನನಗೆ ಅವನನ್ನು ಕಂಡಾಗ ಆ ವಯಸ್ಸಿನ ಮೇಲೆ ಮೋಹ ಉಂಟಾಯಿತು. ಆಗ ಶ್ರೀಹರಿ ಹೇಳಿದ ಮಾತು,
ಸಾರಿ ಕೊಂದರೆ ಪಾಪ ಇಲ್ಲ. ಅದಕ್ಕಾಗಿ ಇದು ಸಾರಿ ಹೇಳಿತು. ಇನ್ನು ಯುದ್ಧವೇ ಆಗಬೇಕು. ನಾವೇನು ಸಿದ್ಧ ಇಲ್ಲ ಮಾಡಿದ್ಯಾ? ನೀನ್ ಬೇಡ, ನೀನಿನ್ನು ತರಳ. ಹೋಗು, ನಿನ್ನ ಅಪ್ಪ ಇದ್ದ ನಾನು ಹಂಸಧ್ವಜ ಭೂಪತಿ, ಅವನ ಕರೆಸು, ಅವನಲ್ಲಿ ಯುದ್ಧ ಮಾಡಿ. ಹೌದು, ನಿನಗೆ ಸಂತೋಷ ಆಯ್ತು ನನಗೆ. ಯಾರ್ಯಾರು ಮೆಚ್ಚಿದ್ರೆ, ಯಾರ್ಯಾರೋ ಮಾಡಿಕೊಟ್ರೆ, ಯಾರ್ಯಾರೋ ಹೊಗಳಿದ್ರೆ ಅದು ಹೊಗಳಿಕೆ ಅಲ್ಲ. ನಿನ್ನಂಥವರು ಹೊಗಳಿದೆಯಾ, ಹೊಗಳಿಕೆ ಅದು ಬೆಲೆ ಇದೆ, ಅರ್ಥ ಇದೆ. ನಿನ್ನ ಹೊಗಳಿಕೆ ಇದೆಯಲ್ಲ, ನಾನು ಸ್ವೀಕಾರ ಮಾಡ್ತೇನೆ. ಅಲ್ಲ, ಕೇಳಿಕೊಳ್ಳುವುದಕ್ಕೆ ಯಾವಾಗಲೂ ಬೆಲೆ ಇಲ್ಲ. ಪ್ರಶಸ್ತಿಯೋ ಹೊಗಳಿಕೆಯೋ ಅಪೇಕ್ಷೆ ಮಾಡದೆ ಬರಬೇಕು. ನನ್ನ ಈ ರಥವನ್ನು ಪಾತಾಳ ಸುರನಿಲಯ ಭೂತಳದ ಪಟುಮಟರು ಇಷ್ಟು ಹಾರಿಸಿದವರೇ. ಆದ್ದರಿಂದ ಶಾಬಾಸ್ ಎನ್ನದು. ಹಾಗೆ ನೀವು ಯುದ್ಧ ಮುಂದುವರಿಸುವುದು ಮನಸ್ಸೊಪ್ಪುವುದಿಲ್ಲ. ನೀ ತರಳ ನಕಟ. ನಿನ್ನಂತವನನ್ನು ನಾನು ನೀನಾಗಿ ಯುದ್ಧಕ್ಕೆ ಆಹ್ವಾನಿಸುವ ಬರುವುದಿಲ್ಲ. ಯಾಕೆ ಗೊತ್ತಾ? ಈ ನಿನ್ನ ಹುಡುಗತನದ ವಯಸ್ಸಿನಲ್ಲಿ ಆ ರೀತಿಯ ರೊಚ್ಚು ಕೆಚ್ಚು ಸಹಜ. ನಾನು ಆ ವಯಸ್ಸು ದಾಟ ಬಂದಿದ್ದೇನೆ, ಒಂದು ಸತ್ಯ ಹೇಳ್ತೇನೆ. ಈ ವಯಸ್ಸಿನ ಧಾತು ಗೆಡುವುದು ಹೆಚ್ಚು. ಹಾಗಾಗಿ ಬರಬೇಡ. ನಿನ್ನ ತಾತನ ಹೇಳ ಕೇಳು
ಕೆಲವು ಸಿಗಲಾರ ಕೆಲವು ಬೇಕು ಅಂತಾದ್ರೆ ನಾನು ಮೊದಲೇ ಹೇಳಿ ಹಾಗೆ ಶ್ರೀಕೃಷ್ಣ ಕೆಲಸ ಮಹಾರಮಣನ ಬಳಸಿ ಶ್ರೀಕೃಷ್ಣ ಅಂತ ಸಾಹಿತ್ಯ ಇಲ್ಲದೆ ಜೀವನದಲ್ಲಿ ಯಾವ ಲಾಭವೂ ಪ್ರಪಂಚ ಸಿಕ್ಕಿದ್ದಿಲ್ಲ. ಹುಳು ಮನುಷ್ಯ ನಂಬ್ತಾ ಇದೆಯಲ್ಲ ಬ್ರಹ್ಮಾಸ್ತ್ರ ಫಲ ಇಲ್ಲದೆ ಹೋದರೆ ಇದೋ ಕ್ಷಣದಿಸುವರಿಸುದನ್ಮ ನುಡಿದನು ಸದೆಪಚಾರಿಸುತ್ತ ಕೇಳಿ ಸಾಕಾಗೋಯ್ತು. ನೀನು ಹುಡುಗ ನೀನು ತಾಳ ನೀನು ಸಣ್ಣ ಮುಂದೆ ಹೋಗ್ತಾಳ ನೀವು ದೊಡ್ಡವ ಹೌದು ಪ್ರಾಮಾಣಿಕವಾಗಿ ಹೋಗ್ತೇವೆ. ಯುದ್ಧ ಕ್ಷೇತ್ರದಲ್ಲಿ ಇವ ಈಗ ಏನಾದ ಪಾಪ ನೋಡಿ ಎಷ್ಟು ಪರದೇಶಿಯಾಗಿ ಹೋಗಿದ್ದಾನೆ. ಮುಖಗಳು ಗೊತ್ತಾಗುವುದಿಲ್ವ? ಮಾಡಿದ ಮುಖ ಸ್ವಾತಂತ್ರ್ಯ ಹೇಳುವ ಒಬ್ಬರು ಇಲ್ಲ ಈ ಸಭೆಯಲ್ಲಿ. ಹೊರಡಬೇಕಾಗಿ ಎಲ್ಲ ಕಾಲದಲ್ಲಿಯೂ ಎಲ್ಲ ಸಭೆಗಳಲ್ಲಿಯೂ ನೀವು ಹೀಗೆ ಕುಳಿತುಕೊಂಡಾಗ ಶಾಬಾಸ್. ಸ್ವಾತಂತ್ರ್ಯ ಶಹಾಭಾಸ್ಯಗಳು ಇಡುವುದಕ್ಕೆ ಹುರಿದುಂಬಿಸುವುದಕ್ಕೆ ಮಹಾನ್ ಭಾವ ಮಿತ್ತ ಈ ಯಾರೂ ಇಲ್ಲ. ಯಾರು ಇದ್ದದ ಮೇಲೆ ನಾವು ಸ್ವಲ್ಪ ನೋಡೋಕೆ ಬರುವ ಆಗ ಎಷ್ಟು ದುಡಿದು ಬಂದಿದ್ದಾನೆ ಪಾಪ. ಬಂದ ಅವನಿಗೆ ಸ್ವಾತಂತ್ರ್ಯ ಸಮಾಧಾನ. ನೀವು ಏನಾದರೂ ಬೇಕಾ ಅಥವಾ ಬಳಿದೇ ಹೋಗ್ತೀಯ? ಆದ್ರೆ ಇಲ್ಲಿ ಬಂದ ಮೇಲೆ ಬಳಿದ ಕೆಲಸ ಒಳ್ಳೆಯದ ನಮ್ಮ ವ್ಯಕ್ತಿತ್ವಕ್ಕೆ ಕೊಡುತ್ತೆ. ಹಾಗಾಗಿ ಮೊದಲು ಕೊಟ್ಟು ಬಿಟ್ಟೇನೆ.
ಏನು ಮಾಡೋಣ ಇಂಥ ಸ್ಥಿತಿಗತಿ. ಅಯ್ಯೋ ಪಾಪ. ಬರಿದೆ ಬಣ್ಣ ಬೇಡ ಸಾಕು ಕರೆಸು ಕೃಷ್ಣನ. ಭಗವಂತ ಭಗವದ್ಗೀತ ಆ ಗೀತೆಯ ಮಹಾದರ್ಶನ ಪದ್ಯಕ್ಕೆ ನೀನು ಮಾತಿನ ಅಂತಹ ಗೀತೆಗೆ ಉಪದೇಶ ಮಾಡಿದ ಗೀತೆಯ ಅಧಿಕಾರಿ ಆ ಶ್ರೀಕೃಷ್ಣನ ಇಲ್ಲಪ್ಪ ಗರ್ವ ಆಗಿಲ್ಲ. ಒಂದು ಅಹಂಕಾರ ಇದೆ, ಒಬ್ಬ ಸೂತ ಇದ್ದಾನೆ.